ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರುವ ಮಹಾನ್ ಸಂತರು, ಕವಿಯು, ಯೋಗಿ ಮತ್ತು ದೈವಜ್ಞಾನಿ ಶ್ರೀ ಕೈವಾರ ತಾತಯ್ಯನವರ ಜೀವನ ಮತ್ತು ಮಹಿಮೆಯ ಬಗ್ಗೆ ಇಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ತಮ್ಮ ಭಕ್ತಿ, ಜ್ಞಾನ ಮತ್ತು ಅದ್ಭುತ ಪವಾಡಗಳ ಮೂಲಕ ಸಾವಿರಾರು ಜನರ ಬದುಕಿಗೆ ಬೆಳಕು ನೀಡಿದ ಕೈವಾರ ತಾತಯ್ಯರು ಇಂದಿಗೂ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಕಲಿಯುಗದ ಮಹಾನುಭಾವರೆಂದು ನಂಬಲಾಗಿದೆ. ಅವರ ಜೀವನದ ಅಪರೂಪದ ಸಂಗತಿಗಳು ಮತ್ತು ಭಕ್ತರಿಗೆ ನೀಡಿದ ಸಂದೇಶಗಳ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ. ಕರ್ನಾಟಕದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅನೇಕ ಮಹಾನ್ ಸಂತರು, ದಾರ್ಶನಿಕರು ಮತ್ತು ಸಮಾಜ ಸುಧಾರಕರು ಜನಿಸಿರುವುದು ನಮ್ಮ ಹೆಮ್ಮೆ. ಅಂತಹ ಮಹಾನ್ ಸಂತರಲ್ಲಿ ಪ್ರಮುಖರಾಗಿ ಕೈವಾರ ತಾತಯ್ಯನವರು ಒಬ್ಬರಾಗಿದ್ದು, ಕಾಲಜ್ಞಾನಿ ಕೈವಾರ ತಾತಯ್ಯ ಎಂದೇ ಜನಮಾನಸದಲ್ಲಿ ಜನಪ್ರಿಯವಾಗಿದ್ದಾರೆ. ಅವರು ಕೇವಲ ಒಬ್ಬ ಭಕ್ತ, ಕವಿಯಷ್ಟೇ ಅಲ್ಲದೆ ಯೋಗಿ, ದಾರ್ಶನಿಕ, ಸಮಾಜ ಸುಧಾರಕ ಹಾಗೂ ಕಾಲಜ್ಞಾನವನ್ನು ಹೊಂದಿದ್ದ ಮಹಾಪುರುಷರಾಗಿದ್ದ ಕಾರಣ ಇಂದಿಗೂ ಕರ್ನಾಟಕದ ಲಕ್ಷಾಂತರ ಭಕ್ತರು ಕೈವಾರ ತಾತಯ್ಯರನ್ನು ದೈವ ಸ್ವರೂಪರಾಗಿ ಪೂಜಿಸುತ್ತಾರೆ. ಅವರ ಜೀವನ, ಕೃತಿಗಳು ಮತ್ತು ಸಂದೇಶಗಳು ಇಂದಿನ ಸಮಾಜಕ್ಕೂ ಮಾರ್ಗದರ್ಶನವನ್ನ ನೀಡುತ್ತಿವೆ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಶ್ರೀ ಕ್ಷೇತ್ರ ಕೈವಾರಕ್ಕೆ ದ್ವಾಪರ ಯುಗದ ನಂಟಿದ್ದು, ಆಗ ಈ ಪ್ರದೇಶ ಏಕಚಕ್ರ ನಗರವಾಗಿತ್ತು ಎಂಬ ಪ್ರತೀತಿ ಇದ್ದು, ಅದಕ್ಕೆ ಪುರಾವೆಯಾಗಿ ಭೀಮ ಬಕಾಸುರ ಬೆಟ್ಟವು ಈ ಪ್ರದೇಶದಲ್ಲಿದ್ದು, ಪಾಂಡವರು ವನವಾಸದ ಸಮಯದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದಾಗ ಸ್ವತಃ ಭೀಮಸೇನನೇ ಶ್ರೀ ಭೀಮಲಿಂಗೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಿದನೆಂದು ಐತಿಹ್ಯವಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಮಹಾನ್ ಸಂತ, ಕಾಲಜ್ಞಾನಿ, ಭವಿಷ್ಯವಾಣಿ ನುಡಿದ ಶ್ರೀ ಯೋಗಿನಾರಾಯಣ ಯತೀಂದ್ರರು ಜನ್ಮವೆತ್ತಿದರು. ಬಲಿಜ ಜನಾಂಗಕ್ಕೆ ಸೇರಿದ ಬಳೆ ವ್ಯಾಪಾರ ಮಾಡುತ್ತಿದ್ದ ಪರಮ ದೈವ ಭಕ್ತರಾಗಿದ್ದಂತಹ ಶ್ರೀಮತಿ ಮುದ್ದಮ್ಮ ಮತ್ತು ಶ್ರೀ ಕೊಂಡಪ್ಪ ದಂಪತಿಗಳು ತಮಗೆ ಮಕ್ಕಳನ್ನು ದಯಪಾಲಿಸಬೇಕೆಂದು ತಮ್ಮ ಕುಲದೇವರಾದ ಅಮರನಾರಾಯಣನನ್ನು ಪ್ರಾರ್ಥಿಸಿದಾಗ ಆ ಸ್ವಾಮಿಯ ಕೃಪೆಯಿಂದ ಮುದ್ದಮ್ಮ ಗರ್ಭವತಿಯಾಗುತ್ತಾಳೆ. ಆದರೆ ಆಸ್ತಿಯ ದುರಾಸೆಯಿಂದ ಮುದ್ದಮ್ಮ ಗರ್ಭವತಿ ಇದ್ದಾಗಲೇ ಆಕೆಯ ಸೋದರತ್ತೆ ವಿಷ ಕೊಟ್ಟು ಗರ್ಭಪಾತ ಮಾಡಲೆತ್ನಿಸಿದಾಗ ಸರ್ಪ ಆದಿಶೇಷನೇ ಬಂದು ಕಾಪಾಡಿದ ಪರಿಣಾಮ 1726ರಲ್ಲಿ ಜನಿಸಿದ ಮುದ್ದಾದ ಮಗುವಿಗೆ ನಾರಾಯಣಪ್ಪ ಎಂದು ಹೆಸರಿಡುತ್ತಾರೆ. ದುರಾದೃಷ್ಟವಶಾತ್ ಬಾಲ್ಯದಲ್ಲೇ ಹೆತ್ತವರನ್ನು ಕಳೆದುಕೊಂಡ ಕಾರಣ ನಾರಾಯಣಪ್ಪನು ಅಲ್ಲಿನ ಅಮರನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಬೆಳೆಯುತ್ತಾರೆ. ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲದೆ ಯಾವಾಗಲೂ ಅಧ್ಯಾತ್ಮದಲ್ಲಿ ಚಿಂತನ ಮಂಥನ ನಡೆಸುವುದರಲ್ಲಿ ಮಗ್ನನಾಗಿರುತ್ತಿದ್ದವನು. ಸಾಕು ತಂದೆ ತಾಯಿಗಳು ಹೇಳುತ್ತಿದ್ದ ಪುರಾಣಗಳು, ಪುಣ್ಯ ಪುರುಷರ ಕಥೆಗಳಿಂದ ಸ್ಫೂರ್ತಿ ಪಡೆದ ನಾರಾಯಣಪ್ಪನಿಗೆ ಲೌಕಿಕ ಬದುಕಿಗಿಂತಲೂ ಅಲೌಕಿಕ ವಿಷಯಗಳಲ್ಲಿಯೇ ಆಸಕ್ತಿ ಇತ್ತು. ತಮ್ಮೂರಿನ ಕೂಲಿ ಮಠದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಗಳನ್ನು ಕಲಿತು ಪ್ರೌಢ ವಯಸ್ಕನಾದಾಗ ಹಿರಿಯರ ಸಮ್ಮುಖದಲ್ಲಿ ತಮ್ಮ ಸೋದರತ್ತೆಯ ಮಗಳು ಮುನಿಯಮ್ಮ ರೊಂದಿಗೆ ವಿವಾಹವಾಗಿ ಅವರಿಬ್ಬರ ಸುಂದರ ದಾಂಪತ್ಯದ ಕುರುವಾಗಿ ಮುದ್ದಮ್ಮ, ಪೆದ್ದ ಕೊಂಡಮ್ಮ ಮತ್ತು ಚಿಕ್ಕ ಕೊಂಡಪ್ಪ ಎಂಬ 3 ಮಕ್ಕಳಾಗಿ ಸಂಸಾರ ದೊಡ್ಡದಾದರೂ ನಾರಾಯಣಪ್ಪನಿಗೆ ಜೀವನ ನಿರ್ವಹಣೆಗಾಗಿ ಕೆಲಸ ಮಾಡುವುದು ಬಿಟ್ಟು 3 ಹೊತ್ತು ಮೂಗು ಹಿಡಿದು ದೇವರ ಧ್ಯಾನ ಮಾಡುತ್ತಾ ಕುಳಿತಿರುವುದನ್ನು ಕಂಡು ಬೇಸತ್ತ ಅವರ ಪತ್ನಿ ತಮ್ಮ ಕುಲಕಸುಬಾದ ಬಳೆಯನ್ನು ನಾರಾಯಣಪ್ಪರ ಕೈಗಿತ್ತು ಪ್ರತಿದಿನ ಇಂತಿಷ್ಟು ವ್ಯಾಪಾರ ಮಾಡಿ ಹಣವನ್ನು ತರಲೇಬೇಕೆಂದು ತಾಕೀತು ಮಾಡುತ್ತಾಳೆ. ಲೋಕದ ಸ್ತ್ರೀಯರೆಲ್ಲ ತಾಯಿ ಸಮಾನರೆಂದು ಭಾವಿಸಿದ್ದ ನಾರಾಯಣಪ್ಪರು ಹೆಣ್ಣು ಮಕ್ಕಳಿಗೆ, ಸುಮಂಗಲಿಯರಿಗೆಲ್ಲ ಶುದ್ಧ ಭಾವದಿಂದ ಬಳೆ ತೊಡಿಸಿ ಅವರು ಕೊಟ್ಟಷ್ಟೇ ಕಾಸನ್ನು ಪಡೆದು, ಅಕಸ್ಮಾತ್ ಅವರು ಕೊಡದೆ ತಾತಯ್ಯ ಕಾಸಿಲ್ಲವೆಂದರೆ ಎಲ್ಲ ಅವನಿಚ್ಛೆ ಎನ್ನುತ್ತಿದ್ದ ಕಾರಣ ಅದೆಷ್ಟೋ ಬಾರಿ ಸಂಜೆಯ ವೇಳೆಗೆ ಇದ್ದ ಬಳೆಯೆಲ್ಲ ಮಾರಿದರೂ ಬರಿಗೈಯಲ್ಲಿ ಮನೆಗೆ ಬರುತ್ತಿದ್ದನ್ನು ಕಂಡು ಮನೆಯಲ್ಲಿ ಅನೇಕ ಬಾರಿ ಜಗಳವಾಗುತ್ತಿತ್ತು. ಅದೊಮ್ಮೆ ಎಂದಿನಂತೆ ಬಳೆ ಮಲಾರವನ್ನು ಹೆಗಲಿಗೇರಿಸಿ ಮೂಗೋಳಿ ವೆಂಕಟಗಿರಿ ಕಣಿವೆಯಲ್ಲಿ ಸಾಗುತ್ತಿರುವಾಗ ಅವರಿಗೆ ಯೋಗಿಗಳೊಬ್ಬರ ಪರಿಚಯವಾಗಿ ಅವರಿಂದ ಓಂ ನಮೋ ನಾರಾಯಣಾಯ ಎಂಬ ಬೀಜಾಕ್ಷರಿ ಮಂತ್ರೋಪದೇಶವಾಗಿ ಬಾಯಲ್ಲಿ
ಬೆಣಚು ಕಲ್ಲು ಇಟ್ಟುಕೊಂಡು ಅದು ಕಲ್ಲು ಸಕ್ಕರೆ ಆಗುವವರೆಗೂ ಈ ಮಂತ್ರವನ್ನು ಜಪಿಸಿದ್ದಲ್ಲಿ ನೀನು ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗ ಸಿದ್ಧಿ ಹೊಂದುವೆ ಎಂಬ ಆಶೀರ್ವಾದವನ್ನ ಪಡೆದರು. ಗುರುಗಳಿಂದ ಆಶೀರ್ವಚನ ಪಡೆದ ನಂತರ ತಪಸ್ಸಿಗೆ ಪ್ರಶಸ್ತವೆನಿಸಿದ ನರಸಿಂಹ ಗುಹೆಯಲ್ಲಿ ಕುಳಿತು ಬಾಯಲ್ಲಿ ಬೆಣಚುಕಲ್ಲನ್ನು ಇರಿಸಿಕೊಂಡು ಆ ಬೀಜಾಕ್ಷರಿ ಮಂತ್ರವನ್ನು ಜಪಿಸಲು ಪ್ರಾರಂಭಿಸುತ್ತಿದ್ದಂತೆಯೇ ನೀನು ಯೋಗಿ ನಾರಾಯಣ ಎಂಬ ಹೆಸರಿನಿಂದ ಪ್ರಖ್ಯಾತನಾಗುವೆ ಎಂಬ ಅಶರೀರವಾಣಿಯಾಯಿತಂತೆ. ಅದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಸುಮಾರು 3 ವರ್ಷಗಳ ಕಾಲ ಮಾಡಿದ ಕಠಿಣ ತಪದ ಫಲವಾಗಿ ಅವರ ಬಾಯಲ್ಲಿದ್ದ ಬೆಣಚುಕಲ್ಲು ಸಕ್ಕರೆಯಾಗುವಷ್ಟರಲ್ಲಿ ಅವರಿಗೆ ಅರಿವಿಲ್ಲದಂತೆ ಶ್ರೀ ಅಮರನಾರಾಯಣನ ಪರಮ ಭಕ್ತರಾಗದ್ದಲ್ಲದೆ ಆಧ್ಯಾತ್ಮಿಕ ರಹಸ್ಯಗಳನ್ನು ಅನುಭವೇದ್ಯ ಸತ್ಯ ಸಂಗತಿಗಳನ್ನು ಅರಿತು ಮುಂದೆ ಅದೇ ಅನುಭವಗಳ ಸಾವಾರವನ್ನೇ ಲೋಕ ಕಲ್ಯಾಣಕ್ಕಾಗಿ ವೇದಾಂತದ ವಿಷಯಗಳನ್ನು ಬೋಧಿಸುತ್ತಾ ಜನಮಾನಸದಲ್ಲಿ ಭಕ್ತಿ ಭಾವ ಬಿತ್ತುವಂತ ಭಕ್ತಿ ಗೀತೆಗಳನ್ನು ರಚಿಸುತ್ತಾ ದೈವಿಕ ಪವಾಡಗಳ ಮೂಲಕ ಸನ್ಮಾರ್ಗ ತೋರುತ್ತಾ ಮಹಾನ್ ಭವಿಷ್ಯತ್ ಜ್ಞಾನಿಗಳಾಗಿ ಕಾಲಜ್ಞಾನವನ್ನು ರಚಿಸಿ ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರರೆಂದೇ ಪ್ರಖ್ಯಾತರಾಗಿ ಸುಮಾರು 110 ವರ್ಷಗಳಷ್ಟು ಸುದೀರ್ಘ ಕಾಲ ಜನೋಪಕಾರಿಯಾಗಿ ಜೀವಿಸಿ ಪರಾಕಾಯ ಪ್ರವೇಶ ಮಾಡಿ ಸಜೀವರಾಗಿಯೇ ಕೈವಾರದಲ್ಲೇ ಸಮಾಧಿಯಾದರು. ಸಾಮಾನ್ಯ ಜನರ ಊಹೆಗೂ ನಿಲುಕದಂತೆ ತಾತಯ್ಯನವರು ತಮ್ಮ ಅರಿವಿಲ್ಲದಂತೆಯೇ ಮಾಡುತ್ತಿದ್ದ ಅನೇಕ ಕಾರ್ಯಗಳು ಪವಾಡ ಎನಿಸಿಕೊಂಡಿದ್ದಕ್ಕೆ ಈ ಕೆಲವೊಂದು ಕಾರಣಗಳೇ ಸಾಕ್ಷಿ ಸ್ನೇಹಿತರೆ. ದನ ಕಾಯುವ ಹುಡುಗರು ತಂದು ಕೊಡುತ್ತಿದ್ದ ಬೆಣಚು ಕಲ್ಲುಗಳನ್ನೇ ಸಿಹಿಯಾದ ಕಲ್ಲು ಸಕ್ಕರೆಯಾಗಿಸಿ ಅವರಿಗೆ ಹಂಚಿ ಸಂತೋಷ ಪಡುತ್ತಿದ್ದರು. ಆಲೆಮನೆಯಲ್ಲಿ ಕೊತಕೊತನೆ ಕುದಿಯುವ ಕೊಬ್ಬರಿಗೆಯಿಂದ ಕೈ ಹಾಕಿ ಬೆಲ್ಲವ ತೆಗೆದು ಹಸಿದ ಕುರಿ ಕಾಯುವವರಿಗೆ ನೀಡುತ್ತಿದ್ದರು. ಕುರುಡ ಮಲ್ಲಯ್ಯ ಶ್ರೀ ವೆಂಕಟರಮಣನನ್ನು ಪ್ರಾರ್ಥಿಸಿ ಒಂದು ಕಣ್ಣು ಪಡೆದು ಇನ್ನೊಂದು ಕಣ್ಣನ್ನು ಯೋಗೀಂದ್ರರಲ್ಲಿ ಬೇಡಿದಾಗ ಕಣ್ಣನ್ನು ಕರುಣಿಸಿದರು. ವಡಿಗೇನಹಳ್ಳಿಯಲ್ಲಿದ್ದ ತಮ್ಮ ಶಿಷ್ಯ ಪೂವಯ್ಯರ ಮನೆಗೆ ಹೋಗಿದ್ದಾಗ ಅನಾವೃಷ್ಟಿಗೆ ತುತ್ತಾಗಿದ್ದ ಆ ಹಳ್ಳಿಗೆ ಮಳೆ ಬರಿಸಲು ಅಲ್ಲಿನ ಗ್ರಾಮಸ್ಥರು ಕೋರಿಕೊಂಡಾಗ ಭಕ್ತಿಯಿಂದ ಅಷ್ಟದಿಕ್ಪಾಲಕರನ್ನು ಪ್ರಾರ್ಥಿಸಿ ಡೋ ಎಂದು ಮಳೆ ಸುರಿಸಿದ್ದರಂತೆ. ಪ್ರತಿದಿನ ಮುಂಜಾನೆ ತಮ್ಮ ಆಶ್ರಮದ ಮರದ ಮೇಲೆ ಕುಳಿತಿರುತ್ತಿದ್ದ ಗರುಡ ದರ್ಶನ ಮಾಡಿ ಕೈ ಮುಗಿಯುತ್ತಿದ್ದ ತಮ್ಮ ದಿನಚರಿಯನ್ನು ಆರಂಭಿಸುತ್ತಿದ್ದ ತಾತಯ್ಯನವರು ಅವಮಾನಿಸುವ ಉದ್ದೇಶದಿಂದ ಮುಸಲ್ಮಾನರೊಬ್ಬನನ್ನು ಕೃತಕವಾಗಿ ಮಣ್ಣಿನಿಂದ ತಯಾರಿಸಿದ ಗರುಡ ಪಕ್ಷಿಯನ್ನು ಆ ಮರದ ಮೇಲೆ ಇಟ್ಟಾಗ ತಾತಯ್ಯನವರು ಆ ಮಣ್ಣಿನ ಕೃತಕ ಪಕ್ಷಿಗೆ ಜೀವ ಬರೆಸಿ ಹಾರುವಂತೆ ಮಾಡಿದ್ದರಂತೆ. ಅದೊಮ್ಮೆ ತಾತಯ್ಯನವರು ತಮ್ಮ ಶಿಷ್ಯರ ಸಮ್ಮುಖದಲ್ಲಿದ್ದಾಗ ಇದ್ದಕ್ಕಿದ್ದಂತೆಯೇ ತಮ್ಮ ಕೈಗಳನ್ನು ಉಚ್ಚಿಕೊಂಡಾಗ ಅವರ ಕೈಗಳಿಂದ ಹೊಗೆಯಾಡುತ್ತಿದ್ದುದನ್ನು ಕಂಡು ಗಾಬರಿಯಾದ ಶಿಷ್ಯರು ಸ್ವಾಮಿ ಇದೇನಿದು ಎಂದು ಕೇಳಿದಾಗ ತಿರುಪತಿಯಲ್ಲಿ ಶ್ರೀನಿವಾಸನ ಪೀತಾಂಬರಕ್ಕೆ ಬೆಂಕಿ ಹತ್ತಿಕೊಂಡಿತ್ತು, ಅದನ್ನು ಆರಿಸಿದೆ ಎಂದರಂತೆ. ಅದೇ ರೀತಿಯಾಗಿ ತಿರುಪತಿಯಲ್ಲೂ ಬೆಂಕಿಯು ಆರಿಸುವುದನ್ನು ನೋಡಿದ್ದ ಅರ್ಚಕರು ಯತೀಂದ್ರರ ಮಹಿಮೆಯನ್ನು ಕೊಂಡಾಡಿ ಪ್ರಚಾರವನ್ನ ಮಾಡಿದರು. ಪ್ರತಿದಿನವೂ ಮಠದ ಆವರಣದಲ್ಲಿರುವ ಕೊಳದಲ್ಲಿ ಬಹಳ ಹೊತ್ತು ಮುಳುಗಿ ಮೇಲಕ್ಕೆ ಬರುತ್ತಿದ್ದನ್ನು ಗಮನಿಸಿದ ಪಾದ್ರಿಯೊಬ್ಬರು ಅಷ್ಟು ಹೊತ್ತು ನೀರಿನಲ್ಲಿ ಏನು ಮಾಡುತ್ತೀರಿ ಎಂದು ಕೇಳಿದಾಗ ತಿರುಪತಿಯಲ್ಲಿ ವೆಂಕಟರಮಣನ ಪೂಜಾ ಸಮಯದಲ್ಲಿ ಅಲ್ಲಿಗೆ ಹೋಗಿ ಬರುತ್ತಿರುವೆನೆಂದು ತಾತಯ್ಯನವರು ಹೇಳಿದ್ದನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ತಿರುಪತಿ ಧರ್ಮಾಧಿಕಾರಿಗಳಾಗಿ ಪತ್ರ ಬರೆದು ಅದು ಸತ್ಯವೆಂದು ತಿಳಿದು ತಾತಯ್ಯನವರ ಅಪಾರ ಮಹಿಮೆಯನ್ನು ಕೊಂಡಾಡಿದ್ದರಂತೆ. ತಿರುಪತಿಯ ಅರ್ಚಕರಿಂದ ಆದ ತಪ್ಪಿನಿಂದಾಗಿ ಶ್ರೀ ಬಾಲಾಜಿಯ ರಥ ಚಲಿಸದಂತಾದಾಗ ಅವರ ತಪ್ಪನ್ನು ಮನ್ನಿಸಿ ರಥ ಚಲಿಸುವಂತೆ ತಾತಯ್ಯನವರು ಮಾಡಿದರು ಎಂದು ಭಕ್ತಾದಿಗಳ ನಂಬಿಕೆ ಇದೆ. ಭವಿಷ್ಯದಲ್ಲಿ ಸಂಭವಿಸಬಹುದಾದ ಅನೇಕ ಸಾಮಾಜಿಕ ರಾಜಕೀಯ ಮತ್ತು ನೈತಿಕ ಬದಲಾವಣೆಗಳ ಬಗ್ಗೆ ಅವರು ರಚಿಸಿದ ಕಾಲಜ್ಞಾನ ಗ್ರಂಥಗಳು ಮತ್ತು ಭವಿಷ್ಯವಾಣಿಗಳಿಂದಾಗಿ ಅವರು ಕಾಲಜ್ಞಾನಿಗಳಾದರು. ಅವರು ತಮ್ಮ ಗ್ರಂಥದಲ್ಲಿ ಪ್ರಸ್ತಾಪಿಸಿದ ಧರ್ಮ ಮತ್ತು ಅಧರ್ಮಗಳ ನಡುವಿನ ಸಂಘರ್ಷ, ಕುಟುಂಬ ಮೌಲ್ಯಗಳ ಕುಸಿತ, ಪ್ರಕೃತಿ ವಿಕೋಪಗಳ ಹೆಚ್ಚಳ, ತಂತ್ರಜ್ಞಾನದ ವೇಗದ ಬೆಳವಣಿಗೆ, ಮಾನವೀಯ ಮೌಲ್ಯಗಳ ಕುಗ್ಗುವಿಕೆ, ಧರ್ಮದ ಪುನರುತ್ಥಾನ ಇವೆಲ್ಲವೂ ನಂತರದ ದಿನಗಳಲ್ಲಿ ನಿಜವಾದ ಕಾರಣ. ಅವರ ಅಪಾರ ಭಕ್ತಾದಿಗಳು ಇಂದಿಗೂ ಅವರನ್ನು ಕಾಲಜ್ಞಾನಿ ಎಂದೇ ಆರಾಧಿಸುತ್ತಾರೆ.
ಕೈವಾರ ತಾತಯ್ಯನವರು ಕನ್ನಡ ಸಾಹಿತ್ಯಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಕೃತಿಗಳಲ್ಲಿ ಭಕ್ತಿ, ತಂತ್ರಜ್ಞಾನ ಮತ್ತು ಜೀವನದ ಮೌಲ್ಯಗಳು ಪ್ರತಿಬಿಂಬಿಸುತ್ತವೆ. ಅವರ ಪ್ರಮುಖ ಕೃತಿಗಳಲ್ಲಿ ಭಗವಾನ್ ಶ್ರೀಕೃಷ್ಣನ ಜೀವನ, ಬಾಲಲೀಲೆಗಳು ಮತ್ತು ಧರ್ಮೋಪದೇಶಗಳನ್ನು ಸುಂದರವಾಗಿ ವರ್ಣಿಸುವ ಶ್ರೀಕೃಷ್ಣ ಲೀಲಾಮೃತ ಕೃತಿ, ಚಿಂತಾಮಣಿ ಕ್ಷೇತ್ರದ ಮಹಿಮೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸುವ ಚಿಂತಾಮಣಿ ಮಹಾತ್ಮೆ ಕೃತಿ, ಈಗಾಗಲೇ ತಿಳಿಸಿದಂತೆ ಭವಿಷ್ಯದ ಘಟನೆಗಳ ಕುರಿತು ಅವರ ದಾರ್ಶನಿಕ ಚಿಂತನೆಗಳು ಮತ್ತು ಭವಿಷ್ಯವಾಣಿಗಳ ಸಂಕಲನ ಕಾಲಜ್ಞಾನ, ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತಹ ಭಕ್ತಿ ಮತ್ತು ನೈತಿಕ ಸಂದೇಶಗಳನ್ನು ಒಳಗೊಂಡ ಅನೇಕ ಕೀರ್ತನೆಗಳನ್ನು ರಚಿಸಿದ್ದು, ಆ ಹಾಡುಗಳನ್ನು ಇಂದಿಗೂ ಅನೇಕರು ಹಾಡುತ್ತಾರೆ. ಕೈವಾರ ತಾತಯ್ಯನವರ ಕುಲ ಬಾಂಧವರೇ ಆಗಿದ್ದಂತಹ ಪ್ರಖ್ಯಾತ ಭಾರತೀಯ ಶಿಕ್ಷಣ ತಜ್ಞ, ಲೋಕೋಪಕಾರಿ ಉದ್ಯಮಿ ಮತ್ತು ಖ್ಯಾತ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಎಂ.ಎಸ್. ರಾಮಯ್ಯನವರು ಕೈವಾರದಲ್ಲಿ ಶ್ರೀ ಯೋಗಿನಾರಾಯಣ ಯತೀಂದ್ರ ಆಶ್ರಮ ಟ್ರಸ್ಟನ್ನು ಸ್ಥಾಪಿಸಿ ಶ್ರೀ ಕೈವಾರ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಯತೀಂದ್ರರ ಸಮಾಧಿ ಸ್ಥಾನ ಅರ್ಥಾತ್ ಬೃಂದಾವನ ಈಗ 2 ಅಂತಸ್ತಿನ ಸುಂದರವಾದ ಮೇಲೆ ಭವನವಾಗಿದ್ದು, ಅದರೊಳಗೆ ಸುಂದರ ಪೀಠದ ಮೇಲೆ ತಾತಯ್ಯನವರ ಲೋಹದ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಪ್ರತಿನಿತ್ಯವೂ ಪೂಜೆ ಪುನಸ್ಕಾರಗಳು ಮತ್ತು ಸತ್ಸಂಗಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದರ ಪಕ್ಕದಲ್ಲೇ ಸಾಮೂಹಿಕ ವಿವಾಹಕ್ಕೆ ವಿಶಾಲವಾದ ಕಲ್ಯಾಣ ಮಂದಿರ ಮತ್ತು ಧರ್ಮಛತ್ರಗಳು, ವಸತಿ ಗೃಹಗಳನ್ನು ಕಟ್ಟಿಸಿ ಪ್ರತಿನಿತ್ಯವೂ ಬಂದ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನದಾಸೋಹ ವ್ಯವಸ್ಥೆಯುಳ್ಳ ಭೋಜನ ಮಂದಿರವನ್ನು ಕಟ್ಟಿಸಿದ್ದಾರೆ. ಇನ್ನು ಅತ್ಯಂತ ಸುಂದರವಾದ ಶಿಲ್ಪಕಲೆಯಿಂದ ಕೂಡಿದ ಅಮರನಾರಾಯಣ ಸ್ವಾಮಿ ದೇಗುಲದ ಜೀರ್ಣೋದ್ಧಾರದ ಜೊತೆ ತಾತಯ್ಯನವರ ಜೀವನ ಚರಿತ್ರೆಯ ಚಿತ್ರ, ಕಲಾಕೃತಿಗಳನ್ನೊಳಗೊಂಡ ಶ್ರೀ ಸ್ವಾಮಿ ನರಸಿಂಹ ಗುಹೆಯನ್ನು ಸಹ ಜೀರ್ಣೋದ್ಧಾರವಲ್ಲದೆ ಯೋಗಿನಾರಾಯಣ ಪ್ರೌಢಶಾಲೆ, ಅನಾಥಾಲಯಗಳನ್ನು ಕಟ್ಟಿಸುವ ಮೂಲಕ ಶ್ರೀ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರ ನಂತರ ಅವರ ಇಡೀ ಕುಟುಂಬವು ತೊಡಗಿಕೊಂಡಿರುವುದು ಶ್ಲಾಘನೀಯವಾಗಿದೆ. ತಾತಯ್ಯನವರ ಮಹಾತ್ಮೆ ಎಲ್ಲರಿಗೂ ತಿಳಿಯಲೆಂದು ಈ ಹಿಂದೆಯೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕೈವಾರ ಮಹಾತ್ಮೆ ಚಿತ್ರ ಮೂಡಿಬಂದಿದ್ದರೆ, ಕೆಲವು ದಶಕಗಳ ಹಿಂದೆಯೇ ಪ್ರಸ್ತುತವಾಗಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ಎಂ.ಆರ್. ಜಯರಾಮ್ ರವರ ಆಶಯದಂತೆ ನಟ ಸಾಯಿಕುಮಾರ್ ಮತ್ತು ತಾರಾ ಅಭಿನಯದ ಕೈವಾರ ತಾತಯ್ಯ ಕನ್ನಡ ಚಲನಚಿತ್ರ ನಿರ್ಮಾಣವಾಗಿ ಅಪಾರವಾದ ಜನಮನ್ನಣೆಗೆ ಪಾತ್ರವಾಗಿದ್ದೂ ಅಲ್ಲದೆ, ತಾತಯ್ಯನವರ ಸಂಪೂರ್ಣ ಜೀವನ ಚರಿತ್ರೆ ಮತ್ತು ಸಾಧನೆಗಳು ಇಂದಿನ ಮತ್ತು ಮುಂದಿನ ಜನಾಂಗಕ್ಕೂ ತಿಳಿಯುವಂತಾಗಿರುವುದು ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ಸದ್ಗುರು ತಾತಯ್ಯನವರು ರಚಿಸಿರುವ ತಾಳೆಗರಿಗಳನ್ನು ಮಠದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ತಾಳೆಗರಿಗಳು ಆರಾಧನೆ ಎಂದು ಮಾತ್ರ ನೋಡಲು ಸಿಗುತ್ತದೆ. ಆರಾಧನಾ ಮಹೋತ್ಸವದ ಪ್ರಯುಕ್ತ ಸದ್ಗುರು ಕೈವಾರ ತಾತಯ್ಯನವರು ರಚಿಸಿರುವ ಕಾಲಜ್ಞಾನ, ಕೀರ್ತನೆಗಳು, ಶತಕಗಳ ಮೂಲ ತಾಳೆಗರಿಗಳಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುವುದು. ಕೈವಾರ ತಾತಯ್ಯರು ಕೇವಲ ಧಾರ್ಮಿಕ ನಾಯಕರಷ್ಟೇ ಅಲ್ಲದೆ, ಸಮಾಜದಲ್ಲಿ ಸಮಾನತೆ, ಸತ್ಯ, ಧರ್ಮ ಮತ್ತು ಮಾನವೀಯ ಮೌಲ್ಯಗಳ ಕುರಿತಾಗಿ ಬೋಧಿಸುತ್ತಾ, ಇಲ್ಲಿ ಎಲ್ಲರೂ ದೇವರ ಮಕ್ಕಳು, ಜಾತಿಗಿಂತ ಗುಣವು ಮುಖ್ಯ, ಸತ್ಯವೇ ಶ್ರೇಷ್ಠ ಧರ್ಮ, ಸೇವೆಯೇ ನಿಜವಾದ ಪೂಜೆ, ಶಿಕ್ಷಣ ಮತ್ತು ಜ್ಞಾನದಿಂದ ಸಮಾಜದ ಅಭಿವೃದ್ಧಿ ಎಂದು ಪ್ರತಿಪಾದಿಸುವ ಮೂಲಕ ಸಮಾಜದ ದುರ್ಬಲ ವರ್ಗಗಳ ಪರವಾಗಿ ನಿಂತು ಜನರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸಿದರು. ಕಾಲಜ್ಞಾನಿ ಕೈವಾರ ತಾತಯ್ಯನವರು ಕರ್ನಾಟಕದ ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ರತ್ನ. ಅವರ ಜೀವನವು ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ಸಮಾಜ ಸೇವೆಯ ಅಪೂರ್ವ ಸಂಗಮವಾಗಿದೆ. ಅವರು ರಚಿಸಿದ ಸಾಹಿತ್ಯ, ಕಾಲಜ್ಞಾನ ಮತ್ತು ಬೋಧನೆಗಳು ಇಂದಿಗೂ ಜನರ ಬದುಕಿಗೆ ಮಾರ್ಗದರ್ಶನವನ್ನ ನೀಡುತ್ತಿವೆ. ಜ್ಞಾನಕ್ಕೆ ಭಕ್ತಿಯ ಜೊತೆಯಾದಾಗ ಜೀವನವು ಪವಿತ್ರವಾಗುತ್ತದೆ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕವೇ ಸಾರಿದ ಮಹಾನ್ ಸಂತರ ಕಾಲಜ್ಞಾನಿ ಕೈವಾರ ತಾತಯ್ಯನವರ ಸಂದೇಶವನ್ನು ಅನುಸರಿಸಿ ಸತ್ಯ, ಧರ್ಮ, ಪ್ರಾಮಾಣಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನೀವು ಉತ್ತಮ ವ್ಯಕ್ತಿಗಳಾಗಿ ಹಾಗೂ ಉತ್ತಮ ಸಮಾಜವನ್ನು ನಿರ್ಮಿಸುವ ಮೂಲಕ ಕೈವಾರ ತಾತಯ್ಯನವರ ಕನಸನ್ನು ಸಾಕಾರಗೊಳಿಸೋಣ ಅಲ್ಲವೇ ಸ್ನೇಹಿತರೆ? ಇದುವೇ ಶ್ರೀ ಕೈವಾರ ತಾತಯ್ಯನವರ ಮಹಿಮೆ ಮತ್ತು ಅವರ ದಿವ್ಯ ಜೀವನದ ಸಂಕ್ಷಿಪ್ತ ಪರಿಚಯವಾಗಿತ್ತು. ಭಕ್ತಿ, ನಂಬಿಕೆ ಮತ್ತು ಸತ್ಕರ್ಮಗಳ ಮೂಲಕ ಜೀವನವನ್ನು ಪವಿತ್ರವಾಗಿಸಿಕೊಳ್ಳುವ ಸಂದೇಶವನ್ನು ತಾತಯ್ಯನವರು ನಮಗೆ ನೀಡಿದ್ದಾರೆ.
ಈ ಮಾಹಿತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ಧರ್ಮ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಶ್ರೀ ಕೈವಾರ ತಾತಯ್ಯನವರ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಓಂ ಶ್ರೀ ಯೋಗಿನಾರಾಯಣ ಯತೀಂದ್ರಾಯ ನಮಃ.